ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಈ ಥರ ಲಾಂಗ್ ಫೋಟೋಸ್ನ ಅಪ್ಲೋಡ್ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಈ ರೀತಿ ಫೋಟೋ ಅಪ್ಲೋಡ್ ಮಾಡಬೇಕು ಅಂದರೆ ಮುಂಚೆ ನಾವು ಈ ರೀತಿ ಫೋಟೋನ ಎಡಿಟ್ ಮಾಡ್ಕೋಬೇಕು. ನಾರ್ಮಲಾಗಿ ಇನ್ಸ್ಟಾಗ್ರಾಮಲ್ಲಿ 1:4 ರೇಷೋದಲ್ಲಿ ಫೋಟೋಸ್ ಅಪ್ಲೋಡ್ ಆಗುತ್ತೆ. ಬಟ್ ನಾವು ಈ ರೀತಿ ಫೋಟೋಸ್ ಅಪ್ಲೋಡ್ ಮಾಡಬೇಕಂದ್ರೆ 1:8 ರೇಷೋದಲ್ಲಿ ಫೋಟೋಸ್ನ ಎಡಿಟ್ ಮಾಡ್ಕೋಬೇಕು. ಈ ರೀತಿ ಫೋಟೋಸ್ ಎಡಿಟ್ ಮಾಡೋಕ್ಕೆ ಬೇರೆ ವೀಡಿಯೋಸ್ಗಳಲ್ಲಿ ನಿಮಗೆ ಎಷ್ಟೋ ವೆಬ್ಸೈಟ್ಗಳನ್ನ ಸಜೆಸ್ಟ್ ಮಾಡ್ತಾರೆ. ಬಟ್ ಆ ವೆಬ್ಸೈಟು ಸೇಫ್ ಆಗಿದೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಅಲೈಟ್ ಮೋಷನ್ ಆ್ಯಪ್ಗಳಲ್ಲೇ ಈ ರೀತಿ ಫೋಟೋಸ್ನ ಹೆಂಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವು ಅಲೈಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಅಲ್ಲಿ ಪ್ಲಸ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಪೆನ್ಸಿಲ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು 300 ಮತ್ತು 2400 ರೇಷೋನ ಸೆಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಯಾವ ಫೋಟೋಸ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 2 ಫೋಟೋಸ್ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಬೇಕಾದರೆ 1 ಫೋಟೋನು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿದ್ಮೇಲೆ ಫಸ್ಟ್ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಆ್ಯಡ್ ಎಫೆಕ್ಟ್ಸ್ಗೆ ಹೋಗ್ಬಿಟ್ಟು ವೈಪನ್ನು ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ್ಮೇಲೆ ಆ್ಯಂಗಲ್ನ 90 ಡಿಗ್ರಿ ಸೆಟ್ ಮಾಡಿಕೊಂಡು ಎಂಡಿಂಗ್ ಎಲ್ಲಿ ಬೇಕು ಅಲ್ಲಿಗೆ ಇಟ್ಕೊಂಡು ಅದನ್ನು ನೀಟಾಗಿ ಎಡಿಟ್ ಮಾಡಿಕೊಂಡು ಫೆದರ್ನ ಆ್ಯಡ್ ಮಾಡಿಬಿಡಿ. ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಕರೆಂಟ್ ಫ್ರೇಮ್ ಆ್ಯಸ್ PNG ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ಅದನ್ನು ಹಂಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ಮೇಲೆ ನಿಮ್ಮ ಈ ಫೋಟೋನ ರೆನಿಮಿ ಆ್ಯಪ್ನ ಯೂಸ್ ಮಾಡಿಕೊಂಡು ಕ್ಲಿಯರಿಟಿ ಮಾಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಕ್ಲಿಯರಿಟಿ ಸ್ವಲ್ಪ ಕೆಟ್ಟೋಗುತ್ತೆ, ಅದಕ್ಕೆ ರೆನಿಮಿ ಯೂಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಬಿಫೋರ್ ರೆನಿಮಿ ಆ್ಯಪು ಯಾವ ರೀತಿ ಇದೆ ಅಂತ. ಸ್ವಲ್ಪ ಕ್ಲಿಯರಿಟಿ ಸ್ವಲ್ಪ ಅಷ್ಟೊಂದು ಸರಿಯಾಗಿಲ್ಲ. ಇದು ಆಫ್ಟರ್ ರೆನಿಮಿ ಆ್ಯಪು. ನೋಡಿ ಎಷ್ಟು ಕ್ಲಿಯರಿಟಿಯಾಗಿ ಬಂದಿದೆ. ಸೊ ನೀವು ರೆನಿಮಿ ಆ್ಯಪ್ನ ಯೂಸ್ ಮಾಡಿಕೊಂಡು ನೀವು ಫೋಟೋನ ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಫೋಟೋ ಎಡಿಟ್ ಮಾಡಾದ್ಮೇಲೆ ನಿಮ್ಗೆ ಯಾವುದೇ ಮೊಬೈಲಲ್ಲಿರೋ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊತೀನಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ನೀವು ಮೀಟಾ ಕ್ರಿಯೇಟೆಡ್ ಸ್ಟುಡಿಯೋ ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಕ್ರಿಯೇಟೆಡ್ ಸ್ಟುಡಿಯೋ ಫಾರ್ ಇನ್ಸ್ಟಾಗ್ರಾಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಫಸ್ಟ್ ಟೈಮ್ ಓಪನ್ ಮಾಡ್ತಿದ್ರೆ ಇದರಲ್ಲಿ ಲಾಗಿನ್ ಕೇಳುತ್ತೆ. ಸೊ ನಾರ್ಮಲ್ ಇನ್ಸ್ಟಾಗ್ರಾಮ್ ಲಾಗಿನ್ ಮಾಡ್ತೀವಲ್ಲ ಅದೇ ಥರ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ್ಮೇಲೆ ಅಲ್ಲಿ 3 ಡಾಟ್ಸ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಜಸ್ಟ್ ಡೆಸ್ಕ್ಟಾಪ್ ಸೈಟಲ್ಲಿ ನೀಟಾಗಿ ವರ್ಕ್ ಆಗುತ್ತೆ, ನಾರ್ಮಲ್ಲು ಇದರಲ್ಲಿ ವರ್ಕ್ ಆಗಲ್ಲ. ಸೊ ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಫೋಟೋ ಅಪ್ಲೋಡ್ ಮಾಡೋ ಆಪ್ಷನ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲೂ ಕೂಡ ನೀವು ಸ್ವಲ್ಪ ಜೂಮ್ ಮಾಡಿದ್ರೆ ಇಲ್ಲಿ ನಿಮಗೆ ಫೋಟೋ ಅಪ್ಲೋಡ್ ಮಾಡೋ ಆಪ್ಷನ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನೀವು ಈಗ ಎಡಿಟ್ ಮಾಡಿರ್ತೀರಲ್ಲ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಈಗ ಈ ಫೋಟೋ ಪ್ರೊಸೆಸಿಂಗ್ ಇರಬೇಕಾದ್ರೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಪಬ್ಲಿಷ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾನೆ ಇರಿ. ಯಾಕಂದರೆ ನೀವು ಇದು ಫೋಟೋ ಪ್ರೊಸೆಸಿಂಗ್ ಆದಮೇಲೆ ನೀವು ಅಪ್ಲೋಡ್ ಮಾಡೋಕ್ಕೋದ್ರೆ ಇದು ಎರರ್ ತೋರಿಸುತ್ತೆ, ಅದಕ್ಕೋಸ್ಕರ ಇದ್ರ ಮೇಲೆ ಕ್ಲಿಕ್ ಮಾಡ್ತಾನೆ ಇರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಅಪ್ಲೋಡಿಂಗ್ ಅನ್ನೋ ಒಂದು ಆಪ್ಷನ್ ತೋರಿಸುತ್ತೆ ನೋಡಿ, ಅದು ತೋರಿಸೋವರೆಗೂ ಕ್ಲಿಕ್ ಮಾಡ್ತಾ ಇರಿ. ಈ ರೀತಿ ನಿಮ್ಗೆ ಒಂದೇ ಸಲ ಅಪ್ಲೋಡ್ ಆಗಲಿಲ್ಲ ಅಂದರೆ 1-2 ಸಲ ಟ್ರೈ ಮಾಡಿ, ಪಕ್ಕ ಅಪ್ಲೋಡ್ ಆಗುತ್ತೆ. ಇದೇ ರೀತಿ ಇನ್ನಷ್ಟು ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾನು ನಿಮಗೆ ಈ ಫೋಟೋ ಯಾವ ರೀತಿ ಅಪ್ಲೋಡ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ನಮ್ಮ ಫೋಟೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಕ್ಲಿಯರಿಟಿ ಕೂಡ ಅದೇ ರೀತಿ ಇದೆ, ಮೇಂಟೈನ್ ಆಗಿದೆ. ಎಷ್ಟು ನಾವು ಲಾಂಗ್ ಫೋಟೋ ಎಡಿಟ್ ಮಾಡಿದ್ವೋ ಅದೇ ಲಾಂಗ್ ಫೋಟೋ ಅಪ್ಲೋಡ್ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.